ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜ್ಯೂಸ್ ಟೇಸ್ಟಿ ಫುಡ್. ನಾನಿವತ್ತು ಡ್ರೈ ಗೋಬಿಯನ್ನು ಮಾಡತ್ತೀನಿ. ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಮಾಡುವಂಥ ಡ್ರೈ ಗೋಬಿ ತುಂಬ ರುಚಿಯಾಗಿರ್ತಾವೆ. ಅಷ್ಟೇ ಬಿಡಿಯಾಗಿ ನೋಡಲಿ ಯಾವ ರೀತಿ ಅಂತೇಳಿ ಈ ರೀತಿ ಕ್ರಿಸ್ಪಿಯಾಗಿರುವಂಥ ಗೋಬಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಕ್ಕೆ ಎಲ್ಲ ಸಾಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಗೋಬಿ ಮಂಚೂರಿ ಆಗ್ತೈತಿ. ಇವನು ಡ್ರೈ ಗೋಬಿಯನ್ನು ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಕಾಲಿಫ್ಲವರನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಈ ರೀತಿ ಪೀಸ್ಗಳನ್ನಾಗಿ ಮಾಡಿ ಎತ್ತಿಟ್ಕೊಂಡಿನಿ. ಈಗ ಒಂದು ಬೌಲಿಗೆ 4 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳತ್ತೀನಿ. ಈಗ ಅದಕ್ಕೆ 3 ಸ್ಪೂನು ಕಾರ್ನ್ಫ್ಲವರನ್ನು ಹಾಕೊಳತ್ತೀನಿ. ಅದಕ್ಕೆ 1 ಸ್ಪೂನ್ ಅಚ್ಕಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳತ್ತೀನಿ. ಈಗೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ರಿ. ಇದನ್ನ ಒಂಚೂರು ಗಟ್ಟಿಯಾಗಿಯೇ ಇರಲಿ, ಆ ರೀತಿ ಕಲಿಸ್ಕೊಳ್ರಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಅಂತ. ಒಮ್ಮೆಲೆ ನೀರು ಹಾಕಿ ಕಲಿಸ್ಕೊಂಡ್ರೆ ತೆಳುವಾದ್ರೂ ಕಷ್ಟ. ಆಮೇಲೆ ತೆಳುವಾದ್ರೆ ಅವೆಲ್ಲ ಕೋಟಿಂಗೆಲ್ಲ ಬಿಟ್ಕೊಂಡ್ಬಿಡ್ತೈತಿ. ಒಂಚೂರು ನೋಡಿಕೊಂಡು ಕರೆಕ್ಟಾಗಿ ಹರಿದಾಗಿ ಇದು ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಲಿಲ್ಲ ಈ ರೀತಿ ಮಿಕ್ಸ್ ಆಗಿರ್ಬೇಕು. ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡು ನೋಡಲಿ. ಇಷ್ಟು ತಿಕ್ನೆಸ್ ಆಗಿದ್ದರೆ ಗೋಬಿ ಬಿಟ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಈಗ ಎಲ್ಲ ಗೋಬಿಯನ್ನು ಹಾಕ್ಕೊಳತ್ತೀನಿ. ಅದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಈಗ ಸರಿಯಾಗಿ ಕಲಿಸ್ಕೊಳ್ಳೋಣ ಅಂತ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಹಾಕ್ಕೊಂಡಿನಿ. ಈಗ ಅವನ್ನ ಕಲಿಸ್ಕೊಂಡು ಅದಾದಮೇಲೆ ಹಿಟ್ಟು ಕರೆಕ್ಟ್ ಆಗೋ ಥರ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಈಗ ಇದೆಲ್ಲ ನೀಟಾಗಿ ಹೊಂದ್ಕೋಬೇಕು, ಒಳಗೆಲ್ಲ ಹಿಡಿಬೇಕು. ಆ ರೀತಿ ಮಿಕ್ಸ್ ಆದಮೇಲೆ ಈಗ ಇನ್ನೂ ಸ್ವಲ್ಪ ಗೋಬಿ ಇದ್ವಲ್ಲ ಅವನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ನೀಟಾಗಿ ಒಂದೊಂದಕ್ಕೂ ಹಿಡಿಯೋ ಥರ ಒಳಗೆಲ್ಲ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ರಿ ನೀಟಾಗಿ. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಹಿಟ್ಟು ಪೂರ ಕರೆಕ್ಟಾಗಿ ಆಗೈತೆ ಅದಕ್ಕೆಲ್ಲ. ಈಗ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿನಿ. ಈ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಬಿಟ್ಕೊಳ್ಳೋಣಂತ. ನೋಡಲಿ ಈ ರೀತಿ ಬಿಟ್ಕೊಳ್ರಿ. ಒಂಚೂರು ಬಿಡಿಯಾಗಿ ಬಿಟ್ಕೊಳ್ರಿ, ಸ್ವಲ್ಪ ಅಂಟ್ಕೋತಾವೆ. ಅದಕ್ಕಾಗಿ ನಾನಲ್ಲಿ ಬಿಡಿಯಾಗಿನೇ ಬಿಟ್ಕೊಳತ್ತೀನಿ. ಈ ರೀತಿ ಈಗ ಇವನ್ನ 1-2 ನಿಮಿಷ ಫುಲ್ ಮೇಲಿಂದೆಲ್ಲ ಬೆಂದಿರ್ಬೇಕು. ಅಲ್ಲಿ ತನಕ ಮುಟ್ಟಕ್ಕೆ ಹೋಗ್ಬಾರ್ದು. ಆಮೇಲೆ ಅವನ್ನೇನಾರ ನಾವು ತಿರುಗಿಸಕ್ಕೆ ಹೋದ್ವಿ ಅಂದರೆ ಫುಲ್ ಕೋಟಿಂಗ್ ಬಿಟ್ಕೊಂಡ್ಬಿಡ್ತೈತಿ. ಅದಕ್ಕಾಗಿ ಅವಾಗ ಇದಾದಮೇಲೆ ಈಗ ಅವನ್ನ ಹೊಳ್ಳಿಸಾಕೊಳತ್ತೀನಿ. 1-2 ನಿಮಿಷ ಬಿಟ್ಟು ಆಮೇಲೆ ಹೊಳ್ಳಿಸಾಕೊಳ್ರಿ. ಅಂದರೆ ಕರೆಕ್ಟಾಗಿ ಇದಾಗಿರೋ ಬೆಂದಿರ್ತಾವೆ. ಆಮೇಲೆ ಕೂಡ ಸೌಟಿಗೆಲ್ಲ ಹಿಡ್ಕೊಳ್ಳೋಂಗಿಲ್ಲ. ಈಗ ಅವನ್ನ 2 ಕಡೆನ ಫ್ರೈ ಮಾಡಿಕೊಂಡು ಈ ರೀತಿ ಬಿಡಿಸ್ಕೊಳತ್ತೀನಿ. ನೋಡಲಿ ಸ್ವಲ್ಪ ಒಂಚೂರು ಇದು ಮಾಡಿದರೆ ಸಾಕು, ಬಿಟ್ಕೊತಾವೆ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಬಿಡಿಯಾಗಿರುವಂಥ ಗೋಬಿ ರೆಡಿ ಆಗ್ತಾವೆ. ಕ್ರಿಸ್ಪಿಯಾಗಿರ್ತಾವೆ, ಟೇಸ್ಟಿಯಾಗಿರ್ತಾವೆ. ನೀವು ಒಂದ್ಸರಿ ಟ್ರೈ ಮಾಡಿರಿ ಈ ರೀತಿ. ಇವಾಗ ಗೋಬಿಯನ್ನು ಸಾಸ್ಗಳನ್ನೆಲ್ಲ ಹಾಕ್ಕೊಂಡ್ರೆ ಗೋಬಿ ಮಂಚೂರಿಯನ್ ಆಗ್ತೈತಿ. ಈಗ ಇವು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಕರೆಕ್ಟಾಗಿ. ಈಗ ನೋಡ್ರಿ ಯಾವ ರೀತಿ ಬಂದವು ಅಂತೇಳಿ. ಸ್ವಲ್ಪನೂ ಕೋಟಿಗೆ ಬಿಟ್ಕೊಂಡಿಲ್ಲ, ಏನಿಲ್ಲ. ಕರೆಕ್ಟಾಗಿ ಚೆನ್ನಾಗಿರುವಂಥ ಗೋಬಿ ಕ್ರಿಸ್ಪಿಯಾಗಿ ಕೂಡ ಅದಾವು. ಈಗ ನಾನಿಲ್ಲಿ ಇನ್ನೊಂದು ಬ್ಯಾಚನ್ನು ಹಾಕ್ಕೊಂಡಿನಿ. ಈಗ ಇವನು ಕೂಡ ನೋಡಲಿ, ಇವು ಕೂಡ ಕರೆಕ್ಟಾಗಿ ಬಂದವು. ಇದೇ ರೀತಿ ನಾವು ಎಲ್ಲವನ್ನು ಮಾಡಿ ಎತ್ತಿಟ್ಕೊಂಡೇನಿ. ಈಗ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳತ್ತೀನಿ ಕ್ರಿಸ್ಪಿಗೋಸ್ಕರ, ಆಮೇಲೆ ಗಾರ್ನಿಷಿಂಗೋಸ್ಕರ ಚೆನ್ನಾಗಿರ್ತೈತಿ ಅಂಥೇಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣಂತ. ಈ ರೀತಿ ಮಾಡೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರ್ತಾವೆ. ಒಂದು ಕಡೆನೇ ಬಿಟ್ಬಿಟ್ರೆ ಸರಿಯಾಗಿ ಆಗೋದಿಲ್ಲ. ಈಗ ಅವನ್ನ ತೆಕ್ಕೊಳತ್ತೀನಿ. ನೋಡ್ರಿ ನೀವು ನೋಡ್ಬೋದು ಯಾವ ರೀತಿ ಬಂದ ಅಂಥೇಳಿ. ಕ್ರಿಸ್ಪಿಯಾಗಿ ರುಚಿಯಾಗಿರುವಂಥ ಡ್ರೈ ಗೋಬಿ ನಿಮಗೂ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿರಿ. ಈ ಡ್ರೈ ಗೋಬಿ ತಿನ್ನೋಕೆ ಇಷ್ಟ ಇಲ್ಲದವರು ಕೂಡ ಗೋಬಿ ಮಂಚೂರಿಯನ್ ಕೂಡ ಸಾಸ್ಗಳನ್ನು ಹಾಕ್ಕೊಂಡು ಗೋಬಿ ಮಂಚೂರಿಯನ್ ಕೂಡ ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದ.